ಏಷ್ಯಾದ ಅತಿ ದೊಡ್ಡ ಜೈಲ್ ಅಂದ್ರೆ ಅದು ತಿಹಾರ್ ಜೈಲ್. ಇದೊಂಥರ ಕೈದಿಗಳಿಗೆ ಭೂಮಿಯಲ್ಲಿರುವ ನರಕ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ದೊಡ್ಡ ದೊಡ್ಡ ಡಕಾಯಿತರು ನರಕ ಅನುಭವಿಸಿದ ಜಾಗದ ಹೆಸರೇ ತಿಹಾರ್ ಜೈಲ್. ಹಾಗಾದ್ರೆ ಏಷ್ಯಾದ ಅತಿ ದೊಡ್ಡ ಜೈಲಾದ ತಿಹಾರ್ ಜೈಲಿಗಿರೋ ಇತಿಹಾಸವಾದರೂ ಏನು? ಈಗಲೂ ಕೂಡ ಕೈದಿಗಳು ತಿಹಾರ್ ಜೈಲ್ ಅಂದ್ರೆ ಬೆದರೋದು ಯಾಕೆ? ಇಲ್ಲಿರುವ ಕಥೆಗಳು ಏನೇನು ಹೇಳ್ತವೆ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ದೇಶದ ರಾಜಧಾನಿ ಡೆಲ್ಲಿಯ ತಿಹಾರ್ ಗ್ರಾಮದಲ್ಲಿ ಈ ಜೈಲಿದೆ. ಅದಕ್ಕೆ ಇದನ್ನ ತಿಹಾರ್ ಜೈಲು ಅಂತಾನೆ ಕರೀತಾರೆ. ಇದಕ್ಕಿರೋ ಇನ್ನೊಂದು ಹೆಸರಂದ್ರೆ ತಿಹಾರ್ ಆಶ್ರಮ. 1957ರಲ್ಲಿ ತಿಹಾರ್ ಜೈಲನ್ನು ತೆರೆದರು. ಇನ್ನು 1966ರವರೆಗೆ ಈ ಜೈಲು ಪಂಜಾಬ್ ಸರ್ಕಾರದ ಸುಪರ್ದಿಯಲ್ಲಿತ್ತು. ಈ ಜೈಲಿಗೆ ತಿಹಾರ್ ಆಶ್ರಮ ಅಂತ ಕರೆಯೋದ್ರ ಹಿಂದೆ ಇರೋ ಕಾರಣನೇ ಕಿರಣ್ ಬೇಡಿ. ಹೌದು, ಈ ಜೈಲಿನ IGP ಆಗಿದ್ದಾಗ ಕಿರಣ್ ಬೇಡಿ ಅವರು ಹಲವಾರು ಕೈದಿಗಳ ಮನಪರಿವರ್ತನೆ ಮಾಡಿದರು. ಜೈಲಿನಲ್ಲಿ ಯೋಗ, ಮೆಡಿಟೇಷನ್, ವರ್ಕೌಟ್ ಎಲ್ಲವನ್ನ ಪ್ರಾರಂಭ ಮಾಡಿದ್ರು. ಈ ಜೈಲಿಗೆ ತಿಹಾರ್ ಆಶ್ರಮ ಅಂತ ಕರೆಯೋದು. ಇಡೀ ಏಷ್ಯಾದ ಅತಿ ದೊಡ್ಡ ಜೈಲು ಇದಾಗಿದ್ರು ಕೂಡ ಈ ಜೈಲಿನಲ್ಲಿ ಒಮ್ಮೆ ಕಾಲಿಟ್ರೆ ಮುಗೀತು. ಎಂತಹ ಖತರ್ನಾಕ್ ಕೈದಿಯಾದ್ರೂ ಕೂಡ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಜೈಲಿನಲ್ಲಿ ಅಂತಹ ಟೈಟ್ ಸೆಕ್ಯೂರಿಟಿ ಇದೆ. ಜೈಲಿಗೆ ಅತಿ ದೊಡ್ಡ ಗೋಡೆ ನಿರ್ಮಾಣ ಮಾಡಲಾಗಿದೆ. ಗೋಡೆಯ ಮೂಲೆ ಮೂಲೆಯಲ್ಲೂ ದೊಡ್ಡ ದೊಡ್ಡ ಗೋಪುರ ನಿರ್ಮಾಣ ಮಾಡಿದ್ದಾರೆ. ಆ ಗೋಪುರದ ಮೇಲೆ ದಿನದ 24 ಗಂಟೆ ಕೂಡ ಶಸ್ತ್ರಸಜ್ಜಿತ ಆಫೀಸರ್ಗಳು ಕಾವಲು ಕಾಯ್ತಾ ಇರ್ತಾರೆ. ಆದ್ರೆ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಕೂಡ 6 ಜನ ಖತರ್ನಾಕ್ ಕೈದಿಗಳು ತಪ್ಪಿಸಿಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅವರು ತಪ್ಪಿಸಿಕೊಂಡಿರೋದು ಹೇಗೆ ಅಂದ್ರೆ ನಕಲಿ ID ಬಳಸಿ ಪೊಲೀಸರ ವೇಷ ತೊಟ್ಟು ಎಸ್ಕೇಪ್ ಆಗಿರೋದು. ತಿಹಾರ್ ಜೈಲಿನ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಕೈದಿಗಳಿಗೆ ಪ್ರತ್ಯೇಕ ಡೆಬಿಟ್ ಕಾರ್ಡ್ಗಳನ್ನು ನೀಡ್ತಾರೆ. ಕೈದಿಗಳು ಕೂಡ ಸುಮ್ಮನೆ ಕೂರೋ ಹಾಗಿಲ್ಲ. ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು. ಗಾರ್ಡನ್ ಮಾಡೋದು, ಅಡಿಗೆ, ಬೇಕರಿ ಪದಾರ್ಥ, ಬಟ್ಟೆ, ಕ್ಲೀನಿಂಗ್, ಹೀಗೆ ಹಲವಾರು ಕೆಲಸಗಳನ್ನು ತಿಹಾರ್ ಜೈಲಿನಲ್ಲಿ ನೀಡಲಾಗುತ್ತೆ. ಇದು ಸುಮ್ಮನೆ ಕೆಲಸ ಮಾಡೋದಲ್ಲ, ಅದಕ್ಕೆ ಹಣ ಕೂಡ ನೀಡಲಾಗುತ್ತೆ. ಅದನ್ನು ನೇರವಾಗಿ ಕೈದಿಗಳ ಅಕೌಂಟ್ಗೆ ಜಮಾ ಮಾಡ್ತಾರೆ. ಅದನ್ನು ಕೈದಿಗಳ ಬಿಡುಗಡೆ ಸಮಯದಲ್ಲಿ ನೀಡಲಾಗುತ್ತೆ. ಆದರೆ ಒಳಗಡೆಯೇ ಹಣ ಬೇಕು ಅಂದರೆ ಕೈದಿಗಳು ತಮ್ಮ ತಮ್ಮ ಡೆಬಿಟ್ ಕಾರ್ಡ್ ಬಳಸಿ ಬಟ್ಟೆ, ಸೋಪ್, ಬ್ರಷ್ ಹೀಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬಹುದು. ಇನ್ನು ಕೈದಿಗಳು ತಯಾರು ಮಾಡಿದ ವಸ್ತುಗಳನ್ನು TJS ಅನ್ನೋ ಬ್ರ್ಯಾಂಡ್ ಮೂಲಕ ಸೇಲ್ ಮಾಡ್ತಾರೆ. ಇನ್ನು ಜೈಲಿನ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ತಿಹಾರ್ ಜೈಲಿನ ಒಳಗೆ ಒಟ್ಟಾರೆ 9 ಸಬ್ ಜೈಲುಗಳಿವೆ. ಒಟ್ಟಾರೆಯಾಗಿ 5200 ಕೈದಿಗಳನ್ನು ಇಲ್ಲಿ ಇರಿಸ್ಕೊಳ್ಬೋದು. ಆದರೆ ರೋಚಕ ಅನ್ನೋದೇನೆಂದರೆ 2012ರಲ್ಲಿ 10,533 ಕೈದಿಗಳನ್ನು ಇರಿಸಲಾಗಿತ್ತು. ಅಂದರೆ ಸಾಮರ್ಥ್ಯಕ್ಕಿಂತ ಡಬಲ್ ಕೈದಿಗಳನ್ನು ಇಲ್ಲಿ ತುಂಬಿಸಿಬಿಟ್ಟಿದ್ರು. We have very large number of gangsters, large number of terrorists who are housed here. ಇದಕ್ಕೆ ಅನ್ಸುತ್ತೆ ಕೈದಿಗಳು ತಿಹಾರ್ ಜೈಲು ಎಂದಾಕ್ಷಣ ಬೆದರ್ತಾರೆ. ಯಾಕಂದ್ರೆ ಇರೋಕೆ ಜಾಗ ಇಲ್ಲ ಅಂದ್ರೂ ಇರಲೇಬೇಕಾದ ಪರಿಸ್ಥಿತಿ ಇಲ್ಲಿ ಎದುರಾಗುತ್ತೆ. ಕೈದಿಗಳಿಗೆ ಈ ಜೈಲಿನಲ್ಲಿ ಓದೋಕೆ ಪುಸ್ತಕವನ್ನ ಕೊಡ್ತಾರೆ. ಇನ್ನು ಯಾರಾದರೂ ಕೈದಿ ಓದಬೇಕು ಅಂದ್ರೆ ಅವರಿಗೆ ಉತ್ತಮ ಶಿಕ್ಷಣ ಕೂಡ ನೀಡಲಾಗುತ್ತೆ. ಇನ್ನು ಜೈಲಿನಲ್ಲಿ ಮೆಡಿಕಲ್ ವ್ಯವಸ್ಥೆ ಇದೆ. ಅತಿ ಕುಖ್ಯಾತ ಕೈದಿಗಳಿಗೆ ಪ್ರತ್ಯೇಕ ಕೊಠಡಿ ಕೂಡ ಇದ್ದಾವೆ. ಇನ್ನು ತಿಹಾರ್ ಜೈಲಿಗೆ ಹೋಗಿ ಬಂದ ನಮ್ಮ ರಾಜ್ಯದ ರಾಜಕಾರಣಿ DK ಶಿವಕುಮಾರ್ ಅವರನ್ನ ಕೊಠಡಿ ನಂಬರ್ 7ರಲ್ಲಿ ಇರಿಸಲಾಗಿತ್ತು. ನೋಡಿ ಹೇಗಿದೆ ತಿಹಾರ್ ಜೈಲಿನ ಕತೆ. ಇನ್ನು ಹಲವಾರು ದೊಡ್ಡ ದೊಡ್ಡ ಕುಖ್ಯಾತಿ ಕೈದಿಗಳನ್ನ ಇಲ್ಲಿ ಇರಿಸಲಾಗಿತ್ತು. ಅದರಲ್ಲಿ ಒಂದಷ್ಟು ಜನರ ಹೆಸರನ್ನ ನಾನು ನಿಮಗೆ ತಿಳಿಸ್ತೇನೆ. ಸುಬ್ರತೋ ರಾಯ್, ಛೋಟಾ ರಾಜನ್, ಅಫ್ಜಲ್ ಗುರು, ಎ ರಾಜಾ, ರಂಗಾ ಅಬ್ದುಲ್ಲಾ, ಸುರೇಶ್ ಕಲ್ಮಾಡಿ, ನಿರ್ಭಯ ರೇಪ್ ಕೇಸ್ನ 4 ಜನ, ಸುಶೀಲ್ ಕುಮಾರ್ ಹಾಗೂ ಮಿಲ್ಕಾ ಸಿಂಗ್. ನಮ್ಮ ಕರ್ನಾಟಕದಿಂದ ತಿಹಾರ್ ಜೈಲು ನೋಡಿ ಬಂದವರಂದ್ರೆ DK ಶಿವಕುಮಾರ್. ನೋಡಿದ್ರಲ್ಲ ವೀಕ್ಷಕರೇ ತಿಹಾರ್ ಜೈಲಿನ ಕಥೆನ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೋಚಕ ಕಥೆಗಳನ್ನು ಹೊತ್ತು ತರ್ತೇನೆ.